ಎಲ್ರಿಗೂ ನಮಸ್ಕಾರ. ಭಾई लोग ನಮಸ್ಕಾರ. मैं नरेंद्र कुमार. ಇವತ್ತು 21 ಜನವರಿ 2025. ಆ ತುಂಬಾ ದಿವಸದಿಂದ ನಾವು ಹೋಗೋಣ ಹೋಗೋಣ ಒಂದು ಕೆಲವರು ಕನ್ವಾದವರು ಒಂದು ಕೆಲವರು ಸ್ಟ್ರೈಕ್ ಮಾಡೋಣ ಅಂತಿದ್ದಾರೆ. बाकी के लोग एम्बेडेड अजमेरा वाले हमारा अभी तक बाकी लोगों का पैसा आया हमारा नहीं आया ಅಂತ ಹೇಳ್ತಿದ್ರು. तो फर्स्ट फरवरी शनिवार पड़ता है. फर्स्ट शनिवार फर्स्ट सैटरडे ऑफ द वीक. ಸೊ ಬೇರೆ ಯಾವುದು ಕಿತಾಪತಿ ಇಲ್ಲ ಇವಾಗ ಎಲೆಕ್ಷನ್ ಇದು ಅದು ಇಲ್ಲ ಅಂತ. 1st February 2025 at around 11:30 we will go to MS building. MS building ಅಂದ್ರೆ ಈ ಲೋಕಾಯುಕ್ತ ಆಫೀಸು विधानसौधा पक्कद ना ಒಂದ್ಸರಿ ಹೋಗಿದ್ವಿ. लास्ट टाइम प्रोटेस्ट करने के बाद हम लोग MS बिल्डिंग गए थे. ಡೆಪ್ಯೂಟಿ ಸೆಕ್ರೆಟರಿ ಅವರ ಆಫೀಸು ಅವರೇ ಇನ್ಚಾರ್ಜ್ ಆಗಿರೋದು KPID ಕೇಸಸ್ ಅಲ್ಲಿ. ಒಂದಷ್ಟು ಜನಕ್ಕೆ ವೆರಿಫಿಕೇಶನ್ ಆಗ್ತಿಲ್ಲ, ಒಂದಷ್ಟು ಜನಕ್ಕೆ ಕ್ಲೇಮ್ ಆಗಿಲ್ಲ. ಆಮೇಲೆ ಕನ್ವಾದಂತೂ ಪ್ರಾಪರ್ಟೀಸ್ ಆಕ್ಷನ್ ಸರಿಗೆ ನಾಟ್ ಗುಡ್ ಸ್ಪೀಡ್ ಆಕ್ಷನ್ ಮಾಡ್ತೀನಿ ಅಂತಿದ್ದಾರೆ, ಬಟ್ ತುಂಬಾ ಜನ ತುಂಬಾ ಮಾಡ್ಲಿಲ್ಲ. ಸೊ ವಿ ಆರ್ ಗೋಯಿಂಗ್ ಬೇಸಿಕ್ಲಿ ಫಾರ್ 2 reasons. One is to tell or request or demand on memorandum submit ಮಾಡ್ತೀವಿ to the deputy secretary that the competent authorities of all these companies they all come under him. So we requesting him that our refund process jaldi start ಆಗ್ಬೇಕಂತ. ಆಲಾದು ಒಂದಷ್ಟು ಜನಕ್ಕೆ ಬಂದಿದೆ, ಸ್ವಲ್ಪ ರಿಜೆಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲಿ. ಆಮೇಲೆ ಕನ್ವಾದು ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಬಾಂಡ್ ಬೇಕೇ ಬೇಕಾ, ಇಲ್ಲ ಅಂದ್ರೆ ನಡೆಯಲ್ವಾ ಅಂತ ಎಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಆಗಲ್ವಾ ಅಂತ. ಬೇಸಿಕಲಿ ಅದು ಆಗುತ್ತೆ, ಬಟ್ ವಿಲ್ ಹ್ಯಾವ್ ಟು ಪುಟ್ ಇಟ್ ಅಕ್ರಾಸ್ ಟು ದೆಮ್ ದಟ್ ದೇರ್ ಇಸ್ ನೋ ಕ್ಲಾರಿಫಿಕೇಶನ್ ಅಂತ. ಸೊ 1st February 11:30 ಅರ್ಧ ಗಂಟೆ ಅಲ್ಲಿ ಹೋಗ್ಬಿಟ್ಟು ಒಂದು ಮೆಮೊರಾಂಡಮ್ ಕೊಟ್ಬಿಟ್ಟು ಬರ್ತೀವಿ. ಅವ್ರಿಗೆ ಹೇಳ್ಬಿಟ್ಟು ದಟ್ ವಿ ಹ್ಯಾವ್ ಸಿಮ್ ಡಿಮಾಂಡ್, ವಿ ಹ್ಯಾವ್ ನಾಟ್ ಕಮ್ ಹಿಯರ್ ಫಾರ್ ಆಲ್ಮೋಸ್ಟ್ 8-9 months. ಸೊ ದಯವಿಟ್ಟು ಏನು ಮಾಡ್ತಾ ಇಲ್ಲ, ದಯವಿಟ್ಟು ಮಾಡ್ತಾ ಇಲ್ಲ ಅಂತ ಆದ್ರೆ ಕನ್ವಾಗ್ ಮಾಡ್ತಾ ಇಲ್ಲ ಅಂತ. ಮುಜಾರಿಬಾದ್ ಹಣ ಬಂದಿದೆ ಒಂದಷ್ಟು ಜನಕ್ಕೆ, ಆಲಾದ ಹಣ 450 ಜನಕ್ಕೆ ಬಂದಿದೆ, ಒಂದಷ್ಟು ಜನ ರಿಜೆಕ್ಟ್ ಮಾಡ್ಕೊಂಡಿದ್ದಾರೆ, ಬಟ್ ಸ್ಟಿಲ್ ಪ್ರೋಸೆಸ್ ಆಗ್ತಾ ಇದೆ. ಕರೆಂಟ್ಲಿ ಇನ್ಸಾಸ್ ಪ್ರೋಸೆಸ್ ಇದು ವೆರಿಫಿಕೇಶನ್ ಕರೆದಿದ್ರು ಲಾಸ್ಟ್ ವೀಕ್. ಸೊ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ಬಟ್ ಕನ್ವಾಸ್ ನಥಿಂಗ್ ಇಸ್ ಹ್ಯಾಪ್ನಿಂಗ್. ಅದಕ್ಕೆ ಹೋಗ್ತಾ ಇದ್ವಿ. ಬೇರೆ ಅವ್ರದ್ದು ಅಜ್ಮೇರ್ ಅದು 5.5 ಕೋಟಿ ಕ್ಯಾಶ್ ಇರೋದು, ಇಡಿ ಕಡೆಯಿಂದ ಎಲ್ಲಾ ಕಡೆನ ಬೇರೆ ಕಂಪ್ನಿ ಕೇಸಸ್ ಅಲ್ಲಿ ಇಡಿ ಜಪ್ತಿ ಮಾಡಿರೋದು ಡಿಪಾಸಿಟ್ ಹೋಗ್ತಾ ಇದೆ. सो हमारा अजमेरा का क्यों नहीं, बाद में अजमेरा की मैसूर की प्रॉपर्टी के बारे में वो बेचे तो ही हमको पैसा मिलेगा, नहीं तो बहुत ही कम पैसा मिलेगा. और वो प्रॉपर्टी एनक्रोच हो गई है, एनक्रोचेस उसके ऊपर बिल्डिंग बना रहे हैं. हमने हाईकोर्ट को बताया था, लेकिन उसके ऊपर कुछ सुनवाई नहीं हुई. तो गुजारिश है सारे पॉन्जी विक्टिम से, पॉन्जी अंदर एम्बिडेंट, अजमेरा, आला, मुजारिबा, इंजाज, IMA वाले तो खाली लॉलीपॉप लेके चुपके बैठ गए हैं 1 साल से. ಸೊ ಅವ್ರಿಗೆಲ್ಲರಿಗೂ IMA ಅವ್ರಿಗೂ ರಿಮೈನಿಂಗ್ ಮನಿ ಕೊಡ್ಬೇಕಂತ ಕೇಳಬಹುದು, ರಿಕ್ವೆಸ್ಟ್ ಮಾಡ್ಕೊಬಹುದು, ಡಿಮಾಂಡ್ ಮಾಡಬಹುದು ಮೆಮೊರಾಂಡಮ್ ಅಲ್ಲಿ. ಸೊ ದಯವಿಟ್ಟು 11:30 1st February 2025 MS ಬಿಲ್ಡಿಂಗ್ ಹತ್ರ ಬಂದು, we are not it's not a strike, it is not a protest, it is just a request. We'll submit memorandum to the deputy secretary of finance department and request him to ನಮ್ದು हमारा पैसा जितने जल्दी हो सके और बाकी का जो प्रोसेस नहीं हो सका अलग अलग की अपनी IBC वालों का अपनी कहानी है. ಆಮೇಲೆ ಯೆಲ್ಲೋ ಎಕ್ಸ್‌ಪ್ರೆಸ್ ಅವ್ರದ್ದು ಕ್ಲೇಮ್ಸ್ ತಗೊಂಡಿಲ್ಲ, ಮಾಡ್ತೀವಿ ಅಂತ. ಸೊ ಎಲ್ಲರೂ ರಿಕ್ವೆಸ್ಟಿಂಗ್ ಆಲ್ ದಿ ಪಾನ್ಜಿ ವಿಕ್ಟಿಮ್ಸ್ ಟು ಜಾಯಿನ್ ಅಸ್. ಆಂಬಿಡೆಂಟ್, ಅಜ್ಮೇರಾ, ಆಲಾ, ಇಂಜಾಜ್, ಬುರಾಕ್, ಮಾರ್ಗನಲ್, ನಾಫಿಯಾ, IMA, ಟಿಫಾರ್ಪ್, ಹೀರಾ, ಆಮೇಲೆ ಡ್ರೀಮ್ಸ್, IBC, ಏಮ್ಸ್ ಇವರೆಲ್ಲರೂ ಬಂದು ಅವರವರು if number of people are good then हमारी सुनवाई होगी, नहीं हमें घर में बैठे रहेंगे आप लोग काम करो. तो जैसे अभी तक 6 साल में कुछ नहीं हुआ है, फिर से नहीं होगा. So requesting all of you to join us on that. We'll request the government to see to it that some funds are released as soon as possible for all the companies, and जिधर की प्रॉपर्टीज ऑक्शन नहीं हुई ठीक से उनको ऑक्शन करने के लिए बात करेंगे. So तीन मेन ಇರ್ಗ, ಒಂದು ಕನ್ವಾದವ್ರದ್ದು ಏನು ಆಗ್ತಾ ಇಲ್ಲ, ಆಕ್ಷನ್ಸ್ ಪ್ರಾಪರ್ಟಿ ಆಗ್ತಾ ಇಲ್ಲ, ಎಷ್ಟು ಆಕ್ಷನ್ ಮಾಡ್ಬಿಟ್ಟು ಸ್ವಲ್ಪನ ಕೊಡಕ್ ಸ್ಟಾರ್ಟ್ ಮಾಡಿ. 2 ಯೆಲ್ಲೋ ಎಕ್ಸ್‌ಪ್ರೆಸ್‌ನವ್ರದ್ದು क्लेम हम ತಗೊಂಡಿಲ್ಲ. 3 बाकी का जो एम्बिडेंट अजमेरा के है उनमें जो पार्शियल रिफंड तो भी स्टार्ट करो हम लोगों को इंजाज के लिए. तो इसके लिए रिक्वेस्ट करेंगे. तो सबको बाकी के नाफिया वालों का प्रॉपर्टी थोड़ा सीज हुआ है, थोड़ा सीज होना है. IBC का थोड़ा सा सीज हुआ है. टिफॉर्प का थोड़ा और सीज करके लोगों को प्रोसेस करके देने के लिए. तो बाकी के कंपनी वालों भी प्लीज ज्वाइन अस ऑन 1st February Saturday 2025. नमस्कार.